ಕನ್ನಡ ನಾಡಿನ ಕನಕನದಲ್ಲೂ ನಾಡವರ ನುಡಿನುಡಿಯಲ್ಲಿ ಈ ಮಣ್ಣಿನ ಕಣದಲ್ಲಿ ನೆಲೆದಾಡಿದ ನನ್ನೊಡತಿ ನೀ ಕಿತ್ತೂರಿನ ಕೀರ್ತಿ ಇದೋ ಶರಣೆನ್ನುವೆ ನಿನಗೆ ಸಾವಿರದೊಂದು ಸರತಿ ಅಂತ ತಾಯಿ ಚೆನ್ನಮ್ಮನಿಗೆ ವಂದಿಸುತ್ತಾ ಇವತ್ತಿನ ದಿನ 79ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡಂಥ ಊರಿನ ಎಲ್ಲ ಹಿರಿಯರಿಗೆ, ಶಾಲೆಯ ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ, ವಿಶೇಷವಾಗಿ STMC ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ, ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಿಜವಾಗ್ಲೂ 79ನೇ ಸ್ವಾತಂತ್ರ್ಯೋತ್ಸವ ಅಂದ್ರೆ ಇವತ್ತು ನಮ್ಮ ಶಾಲೆಗೆ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ಆವಾಗಿನ ಕಾಲದಲ್ಲಿ ಸಾಕಷ್ಟು ವೀರ ಯೋಧರು ಇವತ್ತು ತಮ್ಮ ಪ್ರಾಣವನ್ನು ತ್ಯಾಗ ಬಲಿದಾನ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಆದರೆ ಸಾಕಷ್ಟು ಹೋರಾಟದ ಫಲವಾಗಿ ಇವತ್ತು ನಮ್ಮ DPP ಶಾಲೆ ಸರ್ಕಾರಿ ಮಾದರಿ ಶಾಲೆಗೆ ಇವತ್ತು ಅಪ್ರೂವಲ್ ಆಗಿದ್ದಕ್ಕೆ ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ನಾವು ತಿಳಿಸ್ಬೇಕಾಗ್ತೈತಿ. ಅದಕ್ಕಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಕೇವಲ ಸ್ವಾತಂತ್ರ್ಯ ಅನ್ನೋದು ಒಂದು ಪರಿಕಲ್ಪನೆ ಅಲ್ಲ, ಇದರ ಹಿಂದೆ ಸಾಕಷ್ಟು ಜನರ ಒಂದು ತ್ಯಾಗ ಐತಿ. ಯಾಕಂದ್ರೆ ಇವತ್ತು ಸೈನಿಕರಾಗಿರ್ಬೋದು, ಇವತ್ತು ಯೋಧರಾಗಿರ್ಬೋದು, ರೈತರಾಗಿರ್ಬೋದು, ಸಾಕಷ್ಟು ಜನ ಇವತ್ತು ದೇಶಕ್ಕಾಗಿ ಒಂದು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇಲ್ಲೇ ನಾಗನೂರಿನ ಒಂದು ಅಮ್ಮನವರು ಕೂಡ ಬ್ರಿಟಿಷರಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದನ್ನು ಸಹಿತ ನಾವು ಇವತ್ತು ಸ್ಮರಿಸ್ಬೇಕಾಗೈತಿ. ಯಾಕಂದ್ರೆ ಇವತ್ತು ಅಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟದ್ದನ್ನು ನಾವು ಸ್ವಾರ್ಥಕ ಮಾಡ್ಕೊಳ್ಬೇಕಂತಂದ್ರೆ ಇವತ್ತು ನಾವು ನಮ್ಮ ಊರನ್ನು ಇವತ್ತು ಸ್ವಚ್ಛವಾಗಿ ಇಟ್ಕೋಬೇಕು. ಆದಷ್ಟು ಎಲ್ಲ ಮುದ್ದು ವಿದ್ಯಾರ್ಥಿನಿಯಲ್ಲ ಒಂದು ಏನಪ್ಪಾ ಅಂತಂದ್ರೆ ನೀವೆಲ್ಲ ಕಷ್ಟಪಟ್ಟು ಇವತ್ತು, ಯಾಕಂದ್ರೆ ಇಂಥ ಒಂದು ನಾಡಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕೈತೆ ಅಂದ್ರೆ ಹಂಗಲ್ಲ, ನೀವೆಲ್ಲರೂ ಕುಡ್ಕೊಂಡು ಗಟ್ಟಿ ಮನಸ್ಸು ಮಾಡಿ ಇವತ್ತೆಲ್ಲರೂ ಓದಕ್ಕೆ ಕಲ್ಕೋಬೇಕು. ಓದಿ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ನೀವು ಒಳ್ಳೆ ಆಫೀಸರ್ ಆಗಿ ನಮ್ಮ ದೇಶವನ್ನು ಕಾಯುವಂಥ ಕೆಲಸ ನೀವೆಲ್ಲ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಸಾಕಷ್ಟು ತಮಗೆಲ್ಲ ಗೊತ್ತೈತಿ. ಯಾಕಂದ್ರೆ ಇದನ್ನು ಇದೇ ನಮ್ಮ ನೆಲದಲ್ಲಿ, ಯಾಕಂದ್ರೆ ಇದು ಕಿತ್ತೂರು ನಾಡು. ಈ ಕಿತ್ತೂರು ನಾಡಿನಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದ ದಿಟ್ಟ ಮಹಿಳೆ ಯಾರಾದರೂ ಇದ್ರೆ ಅದು ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ. ಸಾಕಷ್ಟು ಜನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಥರ ತಾವೆಲ್ಲರೂ ಅವರ ಒಂದು ಆದರ್ಶಗಳನ್ನು ನಾವು ಇವತ್ತು ಮೈಗೂಡಿಸ್ಕೊಳ್ಬೇಕು. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿನಿಯರು ನಮ್ಮ ಸ್ವತಂತ್ರಕ್ಕಾಗಿ ದುಡ ಎಲ್ಲ ಒಂದು ವೀರ ಯೋಧರ ಒಂದು ಚರಿತ್ರೆಯನ್ನು ಓದಿ ಅವರ ಆದರ್ಶಗಳನ್ನು ತಾವೆಲ್ಲ ಮೈಗೂಡಿಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣನ ದಿವಸವೂ ಕೂಡ ಇರೋದ್ರಿಂದ, ಪುಣ್ಯ ದಿನವೂ ಕೂಡ ಇರೋದ್ರಿಂದ, ಜನ್ಮ ದಿನವೂ ಕೂಡ ಇರುವುದರಿಂದ ಸಂಗೊಳ್ಳಿ ರಾಯಣ್ಣವ್ರಿಗೂ ಸಹಿತ ನಮ್ಮ ಎಲ್ಲರೂ ಕುಡ್ಕೊಂಡು ಅವ್ರಿಗೂ ಸಹಿತ ಒಂದು ನಮನಗಳನ್ನು ಸಲ್ಲಿಸುವ ಕೆಲಸ ಮಾಡೋಣ ಅಂತ ಹೇಳಿ, ನಮ್ಮ ಊರು, ನಮ್ಮ ಒಂದು ನಾಡು ಸುಖ ಸಮೃದ್ಧಿಯಿಂದ ಬಾಳ್ಲಿ ಅಂತ ಈ ಒಂದು 79ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.